ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ತನ್ನ ಜೀವನವಿಡೀ ನಾವು ನೋಡುವುದಾದರೆ ತಂದೆಯ ಮಾತನ್ನು ಕೇಳಿಸಿಕೊಂಡು ಜೀವಿಸ್ತಾರೆ. ಅದರ ಜೊತೆಗೆ ತಂದೆಯ ಚಿತ್ತ ಏನಿದೆ ಅದನ್ನು ಸಂಪೂರ್ಣವಾಗಿ ನೆರವೇರಿಸ್ತಾರೆ ಅನ್ನುವುದನ್ನು ನಾವು ಮರೆಯಬಾರದು. ಇನ್ನು ಅನೇಕರು ಹೇಳುವ ಹಾಗೆ ಯೇಸು ತನ್ನ ತಂದೆಯ ಮೂಲಕ ಜೀವಿಸ್ತಾನೆ. ಯೋಹಾನ 6ನೇ ಅಧ್ಯಾಯ 57 ನಾವು ನೋಡುವುದಾದರೆ, ಜೀವವುಳ್ಳ ತಂದೆಯು ನನ್ನನ್ನು ಕಳುಹಿಸರಲಾಗಿ ನಾನು ತಂದೆಯ ಮೂಲಕ ಜೀವಿಸುವಂತೆ ನನ್ನನ್ನು ತಿನ್ನುವವನ ನನ್ನ ಮೂಲಕವಾಗಿಯೇ ಜೀವಿಸುವವನು. ಇಲ್ಲಿ ಅಂದರೆ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ತೀವಲ್ಲ, ರೊಟ್ಟಿ ಮುರಿಯುವಂಥ ಒಂದು ಪ್ರಕ್ರಿಯೆ ಉಂಟಲ್ಲ, ಅದನ್ನು ದೇವರು ಇಲ್ಲಿ ಭಾಳ ಸ್ಪಷ್ಟವಾಗಿ ಮಾತನಾಡ್ತಾರೆ. ಮತ್ತಾಯ 4:4 ನೋಡೋದಾದರೆ ಅಲ್ಲಿ, ಆದರೆ ಆತನು ಪ್ರತ್ಯುತ್ತರವಾಗಿ, ಮನುಷ್ಯನು ರೊಟ್ಟಿ ಮಾತ್ರದಿಂದಲೇ ಜೀವಿಸುವುದಿಲ್ಲ, ಗಮನಿಸಿ, ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವನು ಎಂದು ಬರೆದಿದೆ. ಇದು ಅನೇಕ ಸಾರಿ ದೇವರ ವಾಕ್ಯವನ್ನು ನೇರವಾಗಿ ತನ್ನ ತಂದೆಯಿಂದ ಪಡೆಯಲೇಬೇಕಾಗುತ್ತದೆ. ತಾವು ಪಡೆದ ವಾಕ್ಯಕ್ಕೆ ಅವರು ವಿಧೇಯರಾಗಿದ್ದಾರಾ ಅಥವಾ ಅವಿಧೇಯರಾಗಿದ್ದಾರಾ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ. ವಾಕ್ಯಕ್ಕೆ ವಿಧೇಯತೆ ಅದು ಅನುದಿನದ ಆಹಾರಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಯೋಹಾನ 4ನೇ ಅಧ್ಯಾಯ 34 ನಾವು ನೋಡೋದಾದರೆ, ಆದರೆ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂದನು. ನೋಡಿ, ಇಲ್ಲಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಯಾರು ಈ ಲೋಕಕ್ಕೆ ಕಳಿಸಿದ್ದಾರೋ ಅವರ ಕೆಲಸ ಮಾಡುವಂಥದ್ದು, ಅವರ ಕೆಲಸವನ್ನು ಪೂರೈಸುವಂಥದ್ದು ಅದೇ ನನಗೆ ಮುಖ್ಯ, ಅದೇ ನನಗೆ ಆಹಾರ, ಅದನ್ನು ನಾನು ಮಾಡುತ್ತೇನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಯೇಸು ಅನೇಕ ಸಲ ತಂದೆಯ ಬಳಿ ತಂದೆಯ ಆಲೋಚನೆಗಳಿಗಾಗಿ ಕಾದರು. ತಂದೆ, ಮಾತನಾಡಪ್ಪ, ನಾನು ಕೇಳಿಸ್ಕೊಳ್ತೇನೆ. ತಂದೆಯೇ, ನೀನು ಮಾತನಾಡು ಸ್ವಾಮಿ, ನಾನು ಕೇಳಿಸ್ಕೊಳ್ತೇನೆ ಅನ್ನುವಂಥದ್ದು ಅವರ ಪ್ರತಿಯೊಂದು ದಿನದ ಮನೋಭಾವ ಆಗಿತ್ತು ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಯೇಸು ದೇವಾಲಯದಲ್ಲಿ ವ್ಯಾಪಾರಸ್ಥರನ್ನು ಹೊರಗೆ ಅಟ್ಟುವಂಥ ಒಂದು ಪ್ರಸಂಗವನ್ನು ನಾವು ನೋಡುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ದೇವಾಲಯಗಳಲ್ಲಿ ಯೇಸು ಆ ವ್ಯಾಪಾರಿಗಳ ಒಟ್ಟಿಗೆ ಇದ್ದರು. ಆದರೆ ತನ್ನ ತಂದೆಯಿಂದ ನಡೆಸಲ್ಪಟ್ಟಾಗ ಮಾತ್ರ ಆ ಕಾರ್ಯವನ್ನು ಮಾಡ್ತಾನೆ. ಆದರೆ ಭಾವನಾತ್ಮಕವಾಗಿ ಕ್ರೈಸ್ತರು ನಿರಂತರವಾಗಿ ವ್ಯಾಪಾರಸ್ಥರನ್ನು ಹೊರಗೆ ಅಟ್ಟಿಸ್ತಾರೆ, ಇಲ್ಲ ಅಂತಂದರೆ ಅದನ್ನು ಮಾಡೋದಿಲ್ಲ. ಆದರೆ ಯೇಸು ಲೂಕ 2ನೇ ಅಧ್ಯಾಯ 49 ನಾವು ಹೇಳ್ತೇವೆ, ನಾನು ನನ್ನ ತಂದೆಯ ಕಾರ್ಯಗಳಲ್ಲಿ ತೊಡಗಿರಬೇಕೆಂದು ನಿಮಗೆ ತಿಳಿದಿಲ್ಲವೇ? ನಾವು ತಂದೆಯ ಕಾರ್ಯಗಳನ್ನು ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ದೇವ, ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ವಿಶೇಷವಾಗಿ ಸ್ವಾಮಿ, ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು ಮೊಣಕಾಲಾಕಿದ್ದಾರೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ದೇವ, ಸಹಾಯ ಮಾಡು ಸ್ವಾಮಿ. ದೇವರೇ, ಸಭೆಗೆ ಹೋಗುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಕುಟುಂಬ ಎಲ್ಲರೂ ಪ್ರಾರ್ಥನೆ ಜೀವಿತವನ್ನು ನಡೆಸುವುದಕ್ಕೆ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬ್ತಾ, ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ, ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೇರೆ ನಿರಂತರವಾಗಿ ನೋಡ್ತಾ ಇರಿ 7 ಲ್ಯಾಂಪ್ಸ್.